ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸಿಎಂ ಅವರು ಬಾಂಬೆದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಅನುಮಾನ ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದ್ರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬೀಗ ಹಾಕಿರ್ತಾರಲ್ಲ, ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗಿದ್ರೆ. ಮೊನ್ನೆ ಕನಕ ಜಯಂತಿ ದಿನ ಯುವ ಸಮುದಾಯದ ಸ್ವಾಮೀಜಿಯವರು ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ, ತಮ್ಮ ಅಧಿಕಾರ ಹೋದ್ರೂ ಪರವಾಗಿಲ್ಲ, ಜಾತಿ ಗಣತಿನ ಜಾರಿಗೊಳಿಸಿ. ಸಿದ್ದರಾಮಯ್ಯನವರ ಕೈ ಕಟ್ಟುವ ಕೆಲಸ ಆಗಿದೆ ಸರ್ಕಾರದಲ್ಲಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಅನೇಕ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಸ್ವಾಮೀಜಿಗಳು ಹೇಳ್ತಾರೆ, ಬೇರೆ ಬೇರೆ ಪ್ರಗತಿಪರ ಚಿಂತಕರು ಹೇಳ್ತಾರೆ. ಬಹಳ ಜನ ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂಥ ಜನ ಇಂತಹ ಕಾಮೆಂಟ್ಸ್ಗಳನ್ನ ಬಹಳ ಜನ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸಂದರ್ಭಾನುಸಾರ ನಾನು ಇದನ್ನ ಹೊರಗಡೆ ತರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೋಸ್ಕರನೇ ಅವರು ಆ ಸಂದರ್ಭದಲ್ಲಿ ಮಾಡೋಕ್ಕಾಗಲಿಲ್ಲ. ಸಿಎಂ ಅವರು ಬಾಂಬೆದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಅನುಮಾನ ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದ್ರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬೀಗ ಹಾಕಿರ್ತಾರಲ್ಲ, ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗಿದ್ರೆ. ಮೊನ್ನೆ ಕನಕ ಜಯಂತಿ ದಿನ ಯುವ ಸಮುದಾಯದ ಸ್ವಾಮೀಜಿಯವರು ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ, ತಮ್ಮ ಅಧಿಕಾರ ಹೋದ್ರೂ ಪರವಾಗಿಲ್ಲ, ಜಾತಿ ಗಣತಿನ ಜಾರಿಗೊಳಿಸಿ. ಸಿದ್ದರಾಮಯ್ಯನವರ ಕೈ ಕಟ್ಟುವ ಕೆಲಸ ಆಗಿದೆ ಸರ್ಕಾರದಲ್ಲಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಅನೇಕ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಸ್ವಾಮೀಜಿಗಳು ಹೇಳ್ತಾರೆ, ಬೇರೆ ಬೇರೆ ಪ್ರಗತಿಪರ ಚಿಂತಕರು ಹೇಳ್ತಾರೆ. ಬಹಳ ಜನ ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂಥ ಜನ ಇಂತಹ ಕಾಮೆಂಟ್ಸ್ಗಳನ್ನ ಬಹಳ ಜನ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸಂದರ್ಭಾನುಸಾರ ನಾನು ಇದನ್ನ ಹೊರಗಡೆ ತರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೋಸ್ಕರನೇ ಅವರು ಆ ಸಂದರ್ಭದಲ್ಲಿ ಮಾಡೋಕ್ಕಾಗಲಿಲ್ಲ.